ಈ ಜೈ ಮಹಾಕಾಲ್ ಯಾಕೆ ಯಾವಾಗಿಂದ ಧ್ರುವಂತ್ ಅವರ ಲೈಫಲ್ಲಿ ಆಡ್ ಆನ್ ಆಯ್ತು ಅಂತ? ನನ್ನ ನಕ್ಷತ್ರ, ನನ್ನ ಇದು ರಾಶಿನೇ, ನೀವು ನಂಬ್ತಿರಲ್ವ ಅಂತ ಗೊತ್ತಿಲ್ಲ, ಆರುದ್ರ ನಕ್ಷತ್ರ ಮಿಥುನ ರಾಶಿ ಶಿವಂದು ನನ್ನ ನಕ್ಷತ್ರನೇ. ಆಮೇಲೆ ನನಗೆ ನನ್ನ ಆದಿ ದೇವರು ನನ್ನ ರುದ್ರ, ಜಯಮಾಕಾಲ್ ರುದ್ರ, ಕಾಲಭೈರವ ರುದ್ರ ಅಂದರೆ ನನಗೆ ಭಾಳ ಇಷ್ಟ. ಆ್ಯಂಡ್ ನನ್ನ ಲೈಫಲ್ಲಿ ಎಷ್ಟೇ ಟಫ್ ಸಿಚುವೇಶನ್ ಬಂದಾಗ ನಾನು ನನ್ನ ಜಪ ಡೈಲಿ ಮಾಡ್ತೀನಿ. ನೀವು ಬಿಗ್ ಬಾಸಲ್ಲಿ ನೋಡಿರ್ಬೋದು, ನಾನು ಮೆಡಿಟೇಷನ್ ಮಾಡ್ತಾ ಇರ್ತೀನಿ. ನನ್ನ ಶಕ್ತಿ ದೇವರು ಅವರು. ನನಗೆ ಅವ್ರು ಒಬ್ಬರಿದ್ರೆ ಐ ಕ್ಯಾನ್ ಫೇಸ್ ಹೋಲ್ ವರ್ಲ್ಡ್. ನೀವು ನೋಡಿದ್ರಿ ಆ ಎನರ್ಜಿ ಬರೋದು ಅವರಿಂದ ನನಗೆ. ನಾನು ಏನನ್ನ ಬೇಕಾದರೂ ಫೇಸ್ ಮಾಡಬಲ್ಲೆ, ಇಡೀ ಪ್ರಪಂಚವನ್ನು ಫೇಸ್ ಮಾಡಬಲ್ಲೆ. ನನಗೆ ಆ ಎನರ್ಜಿ ಬರೋದು ಅದು. ನನಗೆ ಒಂದ್ಸತಿ ಜಯಮಾಕಾಲ್ ಅಂದಾಗ ಐ ಗೆಟ್ ಸಮ್, ಆ ಪವರೇ ಬೇರೆ. ಆಮೇಲೆ ನಥಿಂಗ್ ಕ್ಯಾನ್ ಸ್ಟಾಪ್ ಮೀ. ಸೊ ಅದು ಹೇಳ್ತಾ ಇರ್ತೀನಿ ನಾನು. ನನಗೆ ಹೊರಗಡೆ ಭಾಳ ಕಮ್ಮಿ, ಅಂದರೆ ಅಂಥ ಚಾಲೆಂಜಿಂಗ್ ಸಿಚುವೇಶನ್ ಇಲ್ಲ. ಅಲ್ಲಿ ಟಾಸ್ಕ್ ಗೀಸ್ಕ್ ಇದೆಲ್ಲ ಬಂದಾಗ ನಾನು ಏನಾದರೂ ಒಂದು ಅಚೀವ್ ಮಾಡಿದಾಗ ಅದು ಹೇಳ್ತಾ ಇದ್ದೆ ಅಲ್ಲಿ ಜಯಮಹಾಕಾಲ್ ಅಂತ. ಅದೇನಾಯ್ತು, ಟ್ರೆಂಡ್ ಆಗಿ ಕೂತ್ಕೊಬಿಡ್ತು. ಅದೀಗ ಹೊರಗಡೆ ಹೋದ ತಕ್ಷಣ ನಿನ್ನೆ ನೀವು ನಿಮ್ಮದೇ ಚಾನಲಲ್ಲಿ ಅನ್ಸುತ್ತೆ, ನಂದು ಗಾಡಿ ಪಾಸ್ ಆಗಬೇಕಾದ್ರೆ ಜಯಮಹಾಕಾಲ್ ಇನ್ನೇನು ಬೇಕು ಸರ್? ಒಳ್ಳೇದೇ ಅಲ್ವಾ? ಕೆಟ್ಟ ಪದ ಬದಲು ಜನರೆಲ್ಲ ಪರಮಾತ್ಮನನ್ನ ನೆನಪಿಸ್ತಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಅದನ್ನ ಮಾಡಿದ್ನಲ್ಲ ನಾನು ಬಿಗ್ ಬಾಸ್ಗೆ ಬಂದು. ನಿಮ್ಮ ಮೂಲಕ ಪರಮಾತ್ಮನ ನೆನೆಯುವಂಥದ್ದು ನನ್ನಿಂದ ಆಯ್ತಲ್ಲ ಸರ್. ನಾನು ಇಲ್ದಿದ್ರು ಸ್ಪಿರಿಚುವಲ್ ಎಂತ ಕಾಂಟ್ರಿಬ್ಯೂಷನ್ ಸರ್. ಯಾರಿಗೆ ಎಂತ ಗುರುಗಳೀಗ ಸ್ಟೇಜ್ ಮೇಲೆ ಎಂತೆಂತ ಗುರುಗಳು ಬರ್ತಾರೆ, ಯಾರಿಗೆ ಹೇಳಿದ್ದಾರೆ ಜಯಮಹಾಕಾಲ್ ಅಂತ? ಇವತ್ತು ಧ್ರುವಂತ್ ವೇದಿಕೆ ಮೇಲೆ ಹತ್ತ ತಕ್ಷಣ ಫಸ್ಟ್ ಕೇಳಿಸೋದೇ ಅದು ಸರ್. ನಾನು ಮೊನ್ನೆ ಒಂದು ನನ್ನ ಹೇರ್ ಕಟ್ಗೆ ಹೋದಾಗ ಮತ್ತೆ ಒಂದು ವೇದಿಕೆ ಹೋಗಿದ್ವಿ, ಸ್ಟೆಪ್ಸ್ ಹತ್ತಬೇಕಾದ್ರೇನೆ ಜಯಮಹಾಕಾಲ್ ಶುರು ಆಯ್ತು ಸರ್. ಲೈಫಲ್ಲಿ ಇನ್ನೇನು ಬೇಕು ಸರ್ ನಮಗೆ? ದಟ್ ವಾಸ್ ಫ್ಯಾಂಟಾಸ್ಟಿಕ್. ಧ್ರುವಂತ್ ಅವ್ರು ಇರೋದೇ ಸ್ಟ್ರೈಟ್ ಫಾರ್ವರ್ಡಾ, ಅಥವಾ ಇಲ್ಲ ಅಂತಂದ್ರೆ ಮನೆಯವರು ನಿಮ್ಮನ್ನು ಬೇಕು ಅಂತ ಟಾರ್ಗೆಟ್ ಮಾಡಿದ್ರ? ಬಿಕಾಸ್ ಯಾಕಂತಂದ್ರೆ ಮನೆಯಲ್ಲಿ ಒಂದಷ್ಟು ಜನ ಕಂಟೆಸ್ಟೆಂಟ್ಸ್ನ ಬಿಟ್ರೆ ಉಳಿದವರೆಲ್ಲರೊಟ್ಟಿಗೂ ಕೂಡ ನೀವು ವಿರೋಧವನ್ನ ಕಟ್ಕೊಳ್ತೀರಾ ಅಂತ ನಿಮಗೇನು ಅನಿಸ್ತು? ನೀವು ನೋಡಿದಿರಲ್ವ ಕಾರ್ಯಕ್ರಮನ, ನಿಮಗೇನು ಅನಿಸ್ತು? ನನ್ನ ನೇಚರ್ ಹೆಂಗೆ ಅಂತಂದ್ರೆ ನಿಮ್ಮ ಆಟವನ್ನು ನೀವು ಆಡಿದ್ರಿ. ನಾನು ಹೇಳೋವಂಥದ್ದು ನನ್ನ ಏನು ಅಭಿಪ್ರಾಯಗಳನ್ನು ತಿಳಿಸ್ಬೇಕಾದ್ರೆ ನಿಮಗೇನು ಅನ್ನಿಸ್ತು? ಸ್ಟ್ರೈಟ್ ಫಾರ್ವರ್ಡ್. ಎಸ್, ಐ ಆಮ್ ಲೈಕ್ ದಿಸ್. ನಂದು ಐ ಆಮ್ ನಾಟ್ ಓಕೆ ಬೀಯಿಂಗ್ ಓಕೆ. ಅಭಿಪ್ರಾಯ, ಫೇವರಿಸಮ್, ನನ್ನ ನಾಮಿನೇಟ್ ಮಾಡ್ತಾರೆ, ಹೊರಗಡೆ ಕಳಿಸ್ತಾರೆ, ಇವ್ರದ್ದು ಫ್ರೆಂಡ್ ಝೋನ್ಗೆ ನಾನು ಇದ್ದು ಒಂಟಿ. ಅದಕ್ಕೇನೆ ಬಂದಿದ್ದು ಒಂಟಿ ಸಲಗ ಅಂತ, ಸಿಂಗಲ್ ಮ್ಯಾನ್ ಆರ್ಮಿ ಅಂತ. ಒಬ್ಬನೇ ಇದು ತಪ್ಪು, ಇದು ಸರಿ, ಇದು ಸರಿ, ಇದು ತಪ್ಪು, ಅದೇ ಹೋಗ್ತಾ ಇದ್ದೆ. ಬಹುಶಃ ಅದೇ ಜನಗಳಿಗೆ ಇಷ್ಟ ಆಗಿದ್ದು. ನೀವು ಏನು ಕಮ್ ಬ್ಯಾಕ್ ಇಷ್ಟ ಆಗಿದ್ದು ಅಂತಂದ್ರೆ ಅದೇ ಜನಗಳಿಗೆ ಇಷ್ಟ ಆಗ್ತಿತ್ತು. ಮತ್ತೆ ಎಲ್ಲರೂ ಅವ್ರನ್ನ ನನ್ನಲ್ಲಿ ನೋಡಕ್ ಶುರು ಮಾಡಿದ್ರು. ಧ್ರುವಂತ್ ಗುರು ಅಲ್ಲಿ ಒನ್ ಮ್ಯಾನ್ ಆರ್ಮಿ, ಅವನಿಗೆ ಟೀಮು ಬೇಡ, ಏನು ಬೇಡ, ಒಬ್ಬನೇ ಆಟ ಆಡ್ತಾ ಇದ್ದಾನೆ ಅಲ್ಲಿ. ಎಲಿಮಿನೇಟ್ ಆಗೋದಕ್ಕೆ ಕಾರಣ ಏನು? ಎಲ್ಲಿ ಇಡುವುದು ಧ್ರುವಂತ್ ಅವರು ಅಂತ? ಎಂಡ್ ಆಫ್ ದ ಡೇ ದಟ್ ಶೋ ಈಸ್ ಅನ್ ಎಂಟರ್ಟೈನ್ಮೆಂಟ್. ಬಹುಶಃ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಬಿಗಿನಿಂಗಿಂದ ನಾನು ಏನು ಗ್ರಾಫ್ನನ್ನು ತಗೊಂಡ್ರೆ, ಬೇರೆ ಅಲ್ಲಿದ್ದಂಥ ಪ್ರತಿಸ್ಪರ್ಧಿಗಳು ಐ ಗೆಸ್ ದೇ ವರ್ ಪರ್ಫಾರ್ಮಿಂಗ್ ಗುಡ್. ನಾನು ಹಾಗೆ ತಗೊಳ್ತೀನಿ. ಬೇರೆ ಎಲ್ಲೂ ನನಗೆ, ಬಿಕಾಸ್ ಚಾನಲ್ ಏನು ಕೊಡಬೇಕಿತ್ತು ನನಗೆ ಅಷ್ಟು ಪ್ರೀತಿ ಕೊಟ್ಟಿದೆ. ಕಿಚ್ಚ ಬಾದ್ಶಾ ಅವರು ನನಗೆ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ಇನ್ನೂ ಅದೇ ಬಹುಶಃ ಅದೇ ಅರ್ಧದಿಂದ ನಂದು ಗ್ರಾಫ್ ಹೇಳಿದ್ದು ಬಹುಶಃ ಅದೇ ಕಾರಣ ಆಗಿರ್ಬೋದು. ಸೊ ಗೊತ್ತಿಲ್ಲ ನನಗೆ, ಬಟ್ ಐ ಆಮ್ ಹ್ಯಾಪಿ. ಎಷ್ಟು ಕೊಟ್ಟಿದ್ದೀನಿ, ಆನೆಸ್ಟ್ ಆಗಿ ಕೊಟ್ಟಿದ್ದೀನಿ. ಸೊ ಐ ಆಮ್ ಹ್ಯಾಪಿ, ವೆರಿ ಹ್ಯಾಪಿ. ತೃಪ್ತಿ ಕೊಡ್ತಾ ನಿಮ್ಮ ಬಿಗ್ ಬಾಸ್ ಜರ್ನಿ ನಿಮಗೆ? ತುಂಬ ತೃಪ್ತಿಗಿಂತ ಜಾಸ್ತಿ. ನಾನು ತುಂಬ ಚಿಕ್ಕದು ಮಾಡಿದ್ದೆ ಸರ್, ತುಂಬ ಚಿಕ್ಕದು ಎಕ್ಸ್ಪೆಕ್ಟ್ ಮಾಡಿದ್ದೆ. ಹೊರಗಡೆ ನಾನು ಈ ರೀತಿ ಬ್ರ್ಯಾಂಡ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಧ್ರುವಂತ್ ಅನ್ನೋದೇ ಒಂದು ಇಷ್ಟು ಇದರಲ್ಲೂ ಒಂದು ಸಪ್ರೇಟ್ ಒಂದು ಎಲಿಮೆಂಟ್ ಆಗಿದ್ದೀನಿ ನಾನು. ಈಗ ವಿನ್ನರ್ ಗಿಲ್ಲಿ ಮತ್ತೆ ಬೇರೆ ಕಂಟೆಸ್ಟೆಂಟ್ ಬಿಟ್ಟರೆ ಇನ್ನೊಂದು ಆ್ಯಂಗಲಲ್ಲಿ ನಾನು ನಿಂತಿದ್ದೀನಿ ಧ್ರುವಂತ್ ಅಂತ. ಸೊ ಅದು ನನಗೆ ಭಾಳ ಸಂತೋಷ ಇದೆ. ಆ ಐಡೆಂಟಿಟಿ ಸಿಗೋದು ಒಬ್ಬರಿಗೆ ಭಾಳ ಒಮ್ಮೆ ಅದು ಸಿಗೋದು, ಆ ಐಡೆಂಟಿಟಿ ಭಾಳ ಕಡಿಮೆ. ಆ್ಯಂಡ್ ಈ ಸಲದ್ದು TRP ನಿಮಗೆ ಗೊತ್ತು, ಎಲ್ಲ ಮಟ್ಟಿಗೆ ವೋಟಿಂಗ್ ಎಲ್ಲ ಎಷ್ಟು ಹೋಗಿದೆ ಅಂತ. ಟೋಟಲ್ ವೋಟಿಂಗ್ ನಮ್ದೆಲ್ಲ ಕನ್ಸಿಡರ್ ಮಾಡಿದಾಗ ಐ ಹ್ಯಾವ್ ರಾಕ್ ದ ಶೋ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.